ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಶರಣ್ ಕ್ಯಾಬ್ ಅಂತ. ಹೊಸ್ದಾಗಿ ಯಾರ್ಯಾರು ಯೂಟ್ಯೂಬ್ ಓಪನ್ ಮಾಡಿದ್ದೀರಾ ಅವ್ರಿಗೊಂದು ಹೇಳೋದಿಷ್ಟೇ. ನಾನು 8 ತಿಂಗಳಿಂದ ಓಪನ್ ಮಾಡಿದ್ದೆ. ಮಾಡಿದ್ಮೇಲೆ ಮಾನಿಟೈಸೇಷನ್ ಆಗಿದೆ. ಒಟ್ಟು ನನಗೆ ಗೊತ್ತಿಲ್ಲದೆ ಒಂದು 3-4 ತಪ್ಪು ಮಾಡಿಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಕಾಪಿ ರೈಟ್ಸ್ ಇರೋದು ಯಾವುದು ಹಾಕಂಗಿಲ್ಲ ಯೂಟ್ಯೂಬಲ್ಲಿ. ಅದು ಮಾನಿಟೈಸೇಷನ್ ಆಗಲಿ ಆಗದೇ ಇರಲಿ, ಹಾಕಿದರೆ ಏನಾಗುತ್ತೆ ಅಂದರೆ ಅನ್ಫೀಸ್ ಆಗ್ಬಿಡುತ್ತೆ ಅಕೌಂಟು. ಇವಾಗ ನಂದು ಅದೇ ಆಗಿರೋದು ಗೋಳು. ಬೇಕಾದ್ರೆ ನಂದು SHRANA CAB ಕ್ಯಾಬ್ ಅಂತ ಹಾಕ್ಬಿಟ್ಟು ಶರಣ್ ಕ್ಯಾಬ್ ಅಂತ ಹಾಕಿ ನೋಡಿ. ಫಸ್ಟ್ ನಂದೆಲ್ಲ 1K 2K 3K ಆ ಥರ ಎಲ್ಲ ಬರೋದು ಯೂಸು. ಲೈಕ್ 1 ಸೆಕೆಂಡಲ್ಲಿ. ಇವತ್ತು ನೋಡಿದರೆ ಏನೂ ಇಲ್ಲ. 20 30 100 120 112 113 ಆ ಥರ ಬರ್ತಾಯಿದೆ. ಬೇಜಾರಾಗುತ್ತೆ. ಯಾಕಂದ್ರೆ ಅಷ್ಟು ದಿನದ ಕಷ್ಟಪಟ್ಟು ಕೆಲಸ ಮಾಡಿ ಇವಾಗ ಯೂಸ್ ಬರ್ತಾಯಿಲ್ಲ ಅಂದರೆ ಇನ್ನೇನಕ್ಕಪ್ಪ ಯೂಟ್ಯೂಬು ಅದಿದು ಮಾಡೋಣ, ಯೂಟ್ಯೂಬನ್ನ ಮಾಡೋಣ ಅನ್ನಿಸ್ತದೆ. ಹಾಗಾಗಿ ನಾನು ಹೊಸಬರಿಗೆ ಮತ್ತು ಹಳಿಬ್ರು ಅಂದರೆ 1 ತಿಂಗಳು 2 ತಿಂಗಳು ಮಾನಿಟೈಸೇಷನ್ ಯಾರ್ಯಾರು ಆಗಿರುತ್ತೆ ಅವ್ರಿಗೆ ಹೇಳೋದು ಒಂದು ಕಿವಿ ಮಾತು ಏನಂದರೆ, ಕಾಪಿ ರೈಟಿಂಗ್ಸ್ ಹಾಕ್ಬೇಡಿ. ಅಂದರೆ ಬೇರೆ ಯಾವುದೋ ಒಂದು ಡ್ಯಾನ್ಸೋ ಗಾಯನ ಇನ್ನೊಂದು ಮತ್ತೊಂದು ಇರುತ್ತಲ್ಲ, ಅದನ್ನು ತೆಗೆದು ಇದಕ್ಕೆ ಹಾಕೋದು, ಅದರಲ್ಲಿ ನಿಮ್ಮದು ಫೋಟೋ ಹಾಕೋದು, ಅದು ಮಾಡೋದು. ಹಾಕಿದ್ರೂ ಅದೇನಿರ್ಬೇಕಂದ್ರೆ ಬ್ಯಾಕ್ಗ್ರೌಂಡು ಕಲರ್ಸು ಎಲ್ಲ ಡಿಫ್ರೆಂಟಾಗಿರಬೇಕು ನೀವು ಮಾಡಿದಂಗೆ. ಯಾವುದೇ ಆಗಲಿ ನೀವು ಸ್ವಂತ ಮಾಡಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಒಳ್ಳೆ ದುಡ್ಡು ಆಗುತ್ತೆ, ಅರ್ನಿಂಗ್. ಆಮೇಲೆ 1 ನಿಮಿಷ 2 ನಿಮಿಷ ಮಾಡಿದರೆ ಆಗಲ್ಲ. ನಂದೆಲ್ಲ ಬರೀ ಚಿಕ್ಕ ಮಾಡಿರೋದು 15-20 ನಿಮಿಷ ಆ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬರೀ ಹಾಕ್ತಾಯಿರೋದು ಉತ್ತರ ಕರ್ನಾಟಕ ಸಾಂಗಿಗೆ ಕಾಪಿ ಮಾಡಿ ಅದು ಮಾಡಿ ಹಾಕ್ತಾಯಿರೋದು. ಬಟ್ ನನ್ನ ಶೈಲಿಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಯಾರ್ಯಾರು ನೀವು ಹೊಸಬರು ಯೂಟ್ಯೂಬ್ ಓಪನ್ ಮಾಡಿದ್ದೀರಾ ಅವ್ರಿಗೆಲ್ಲ ಹೇಳೋದೇನೆಂದರೆ, ಕಾಪಿ ರೈಟಿಂಗ್ಸ್ ಹಾಕ್ಬೇಡಿ ಒಂದು. ಆಮೇಲೆ ಯಾರ್ದು ಇನ್ಸ್ಟಾಗ್ರಾಮಲ್ಲಿ ಸಹ ಹಂಗೆ ಮಾಡಿರ್ತಾರೆ, ಅದನ್ನು ನೀವು ತಗೊಂಬಂದು ಡೈರೆಕ್ಟಾಗಿ ಹಾಕ್ಬಿಡ್ತೀರ. ಅದೇನಾಗುತ್ತೆ ಅಂದರೆ ಕಾಪಿ ರೈಟಿಂಗ್ಸ್ ಅಂದ್ಬಿಟ್ಟು ಬ್ಲಾಕ್ ಮಾಡ್ತಾನೆ. ವಿಡಿಯೋ ಮತ್ತು ಆಡಿಯೋ ಎಲ್ಲನೂ ಮಾಡಿಬಿಟ್ಟು ನಿಮ್ಮನ್ನ 1 ಟೈಮ್ 2 ಟೈಮ್ ಕೊಡ್ತಾನೆ ಚಾನ್ಸು. ನೆಕ್ಸ್ಟ್ ಟೈಮ್ ಸೀದಾ ಡೈರೆಕ್ಟ್ ಅನ್ಫ್ರೀಸ್ ಆಗುತ್ತೆ. ಈಗ ನನ್ನ ಅಕೌಂಟ್ ಹಂಗೆ ಆಗಿರೋದು 2 ತಿಂಗಳಾಯಿತು. ತುಂಬಾ ಒದ್ದಾಡ್ತಾ ಇದ್ದೀನಿ. ಅವತ್ತು ಕಷ್ಟಪಟ್ಟು ಮಾಡಿದ್ದೀನಿ. 8 ತಿಂಗಳಲ್ಲಿ ಮಾಡಿರೋದು. ನಾನು ಒಬ್ಬ ಕ್ಯಾಬ್ ಡ್ರೈವರ್, ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಆ ಕೆಲಸ ಮಾಡಿರೋದು. ಇವತ್ತು ಅದೇನಾಗ್ಬಿಟ್ಟಿದೆ ಅಂದರೆ ಬೇಜಾರಾಗುತ್ತೆ ಹೇಳೋಕ್ಕೆ. ಹಂಗಾಗ್ಬಿಟ್ಟಿದೆ. ಬೇಕಾದ್ರೆ ನನ್ನ ಅಕೌಂಟ್ ಚೆಕ್ ಮಾಡಿ ನೋಡಿ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ. ಅದಕ್ಕೆ ನೀವು ಏನೇ ಮಾಡ್ತೀರಂದರೆ ಒಂದು ನಿಮ್ಮದು ಉದ್ದೇಶವಿರಲಿ ಅದರಲ್ಲಿ. ಸುಮ್ಮನೆ ಯಾರ್ದೋ ತಗೊಂಡು ಹಾಕೋದು ಮಾಡೋದು ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನನಗಾಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಮಾನಿಟೇಷನ್ ಆದಮೇಲೆ ಹಿಂಗಾಗಿರೋದು. ಮತ್ತು ಸುಮ್ಮನೆ ನಾರ್ಮಲ್ ಹೊಸ ಅಕೌಂಟು ಏನೋ ಅಂತಂತಲ್ಲ, ಅದಾದಮೇಲೆ ಹಿಂಗಾಗಿದೆ. ದಯವಿಟ್ಟು ಹೊಸಬ್ರು ಯಾರ್ಯಾರಿದ್ರೆ ಕೈ ಮುಗಿದು ಹೇಳ್ತೀನಿ, ನೀವು ಯೂಟ್ಯೂಬಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕಾಪಿ ರೈಟಿಂಗ್ಸ್ ಮಾಡಬೇಡಿ. ಒಂದು ಫಸ್ಟ್ನೇದ್ದು. ಸೆಕೆಂಡ್ ಒನ್ ಬಂದ್ಬಿಟ್ಟು, ನನಗೆ ಯೂಸ್ ಬಂದಿಲ್ಲಪ್ಪ ಇವತ್ತು, ಯಾಕೋ ಯಾವುದೋ ಒಂದು ಹಾಕ್ತೀರಾ ನೀವು, ಒರಿಜಿನಲ್ ಕಂಟೆಂಟೇ ಹಾಕ್ತಿರೋ ಇನ್ನೊಂದು ಹಾಕ್ತಿರೋ ಗೊತ್ತಿಲ್ಲ, ಅದು ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡೋದು, ಮತ್ತು ತಿರ್ಗಿ ಇನ್ನೊಂದು ಅಪ್ಲೋಡ್ ಮಾಡೋದು, ಮತ್ತು ತಿರ್ಗಿ ಅದನ್ನು ಡಿಲೀಟ್ ಮಾಡೋದು. ಆ ಥರ ಒಂದು 8-10 ಟೈಮ್ ಮಾಡಿದ್ರಂದರೆ ನಿಮ್ಮ ಯೂಟ್ಯೂಬ್ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಅವರು ಯೂಟ್ಯೂಬರು ಹೇಳೋದು ಹಂಗೆ, ನಿಮ್ಮ ಯೂಟ್ಯೂಬ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಯೂಸ್ ಬಂದಿಲ್ಲಲ್ಲ ಅದಕ್ಕೆ ಡಿಲೀಟ್ ಮಾಡಿಬಿಟ್ಟು. ಆ ಕೆಲಸ ಯಾರು ಮಾಡಬೇಡಿ ದಯಮಾಡಿ. ಆ ಕೆಲಸ ನಾನು ಮಾಡಿದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಹಾಕಿ ಯೂಸ್ ಬಂದಿಲ್ಲ ಅಂತ ಡಿಲೀಟ್ ಮಾಡಿ ಇವತ್ತು ನಂದೇನಾಗಿದೆ, ಅನ್ಫ್ರೀಸ್ ಆಗಿದೆ ಅಕೌಂಟು. ಗೊತ್ತಾ ಏನು 30 40 120 ಲಾಸ್ಟ್ ಯೂಸ್ ಬಂದಿರೋದು. ಈಗೀಗೆ ಒಂದು ಸ್ವಲ್ಪ 2-3 ದಿನಲಿದ್ದು ಚೇತರ್ಕಂದಿದೆ ಅನ್ಕಂಡೆ. ನಿನ್ನೆ ನೋಡಿದ್ದೀನಿ, ನಿನ್ನೆ 12 ಬಂದಿದೆ. ಅದಕ್ಕೆ ದಿನಕ್ಕೆ 3 ವಿಡಿಯೋ ಮಾಡ್ತಾಯಿದ್ದೆ ಡೈಲಿ. ಇವಾಗ ಒಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ಅವ್ರು ಕಳಿಸಿದ್ದಾರೆ, ನಿಮ್ಮದು ಕಾಪಿ ರೈಟಿಂಗ್ ಆಗಿದೆ, 3 ತಿಂಗಳವರೆಗೆ ಅಪ್ಲೋಡ್ ಮಾಡ್ತಾಯಿರಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಹೊಸ ಅಕೌಂಟ್ ಮಾಡೋದು, ಇದನ್ನೇ ಕಂಟಿನ್ಯೂ ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ನಿಮ್ಗೆ ಹೇಳೋದು ಇಷ್ಟೇ, ಜಾಸ್ತಿ ಡಿಲೀಟ್ ಮಾಡಬೇಡಿ ಯೂಸ್ ಬಂದಿಲ್ಲ ಅಂತ. ಆಮೇಲೆ ಕಾಪಿ ರೈಟಿಂಗ್ಸ್ ಮಾಡಬೇಡಿ. ಇನ್ನೊಬ್ರದ್ದು ತಗೊಂಬಂದು ಇದರಲ್ಲಿ ಅಪ್ಲೋಡ್ ಮಾಡಬೇಡಿ.
ಆಮೇಲೆ ತಮ್ಮೇಲೆ ಅವೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿ, ಆಮೇಲೆ ಅಪ್ಲೋಡ್ ಮಾಡ್ತಿರಲ್ಲ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಬೇಕು. ಯಾವ ಟೈಮಲ್ಲಿ ಯೂಟ್ಯೂಬ್ದು ಗೈಡ್ಲೈನ್ಸ್ ಇದೆ ಆ ಟೈಮಲ್ಲೇ ಅಪ್ಲೋಡ್ ಮಾಡಿ. ಬೇರೆ ಟೈಮಲ್ಲಿ ಮಾಡಿದರೆ ಯೂಸು ಲೈಕ್ಸ್ ಏನೂ ಬರಲ್ಲ, ಗೊತ್ತಾಯ್ತಾ? ಹಾಗಾಗಿ ಹೊಸಬ್ರು ಯಾರ್ಯಾರು ಯೂಟ್ಯೂಬ್ ಮಾಡ್ತೀರಾ, ಹೊಸಬ್ರು ಪಾಪ ಕಷ್ಟಪಟ್ಟು ಮಾಡಿರ್ತೀರ, ಮಾನಿಟೇಷನ್ ಮಾಡ್ಕೋಬೇಕು. 1,000 ಸಬ್ಸ್ಕ್ರೈಬು 4,000 ಅವರ್ಸು ಅಂದರೆ ತಮಾಷೆ ಅಲ್ಲ. ಅದನ್ನು ನಾನು ಬರೀ 8 ತಿಂಗಳಲ್ಲಿ ಮಾಡಿದ್ದೆ. ಮಾಡಿಬಿಟ್ಟು 2 ತಿಂಗಳು ಚೆನ್ನಾಗಿ ಓಡ್ತು. ನಾನು ಸ್ವಲ್ಪ ಬುದ್ಧಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ನನಗೆ ಅಷ್ಟು ಇಂಗ್ಲೀಷ್ ಅವ್ರದ್ದು ಗೈಡ್ಲೈನ್ಸ್ ಗೊತ್ತಿರಲಿಲ್ಲ ಯೂಟ್ಯೂಬರ್ದು. ಅದರಲ್ಲಿ ಬರುತ್ತೆ ಎಲ್ಲ. ಆಮೇಲೆ ಕೆಲವೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ಅವ್ರದ್ದು ವಿಡಿಯೋಗಳು ಅವರು ಅಪ್ಲೋಡ್ ಮಾಡೋದಾಗಲಿ ಅನ್ಫ್ಯೂಸ್ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡ್ಕೋಬೇಕು ಅವ್ರ ವಿಡಿಯೋಗಳೆಲ್ಲ ಹಾಕಿದ್ದಾರೆ ಸುಮಾರು ಜನ. ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನಂದು ಅನ್ಫ್ಯೂಸೇ ಆಗಿದೆ ಅಕೌಂಟು. ಮೊದಲೆಷ್ಟು ಯೂಸ್ ಬರ್ತಿದ್ದು ಈಗ ಒಂದು ತಿಂಗಳಿಂದ ಎಷ್ಟು ಬರ್ತಾಯಿದೆ ನೋಡಿ, ಬೇಕಾರೆ ಬೇಜಾರಾಗುತ್ತೆ. ಅದಕ್ಕೆ ಯಾರು ಮಾಡಬೇಡಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಜಾಸ್ತಿ ಡಿಲೀಟ್ ಮಾಡಬೇಡಿ. ಯೂಸ್ ಬಂದಿಲ್ಲಪ್ಪ, ಲೈಕ್ಸ್ ಬಂದಿಲ್ಲಪ್ಪ ಅಂದ್ಬಿಟ್ಟು ನೀವೇನೋ ಡಿಲೀಟ್ ಮಾಡಿದ್ರಿ ಆವಾಗಲೇ ಹೊಡೆತ ಬೀಳೋದು. ನಂದು ಹಂಗೆ ಆಗಿರೋದು. ಒಂದೇ ವಾರದಲ್ಲಿ ಒಂದು 10ರಿಂದ 15 ವಿಡಿಯೋ ಯೂಸ್ ಬಂದಿಲ್ಲ. ಅದು ಅನ್ಫ್ಯೂಸ್ ಆಗಿದ್ದು ನನಗೆ ಗೊತ್ತಾಗಿ ಅರ್ಥ ಆಗಿಲ್ಲ. ನಾನೇನು ಮಾಡಿಬಿಟ್ಟೆ, ಪ್ರಕಾರ ಡಿಲೀಟ್ ಮಾಡಿದೆ. ನಾನು ಕ್ಯಾಬ್ ಓಡಿಸ್ಕೊಂಡು ಅದನ್ನು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡೋದು, ಆಡಿಯೋ ಸಾಂಗ್ಸ್ಗಳು ಹಾಕೋದು, ಈ ಥರ ಮಾಡ್ತಾಯಿದ್ದೆ. ಒಟ್ಟು ನನ್ನ ಮೈಂಡಲ್ಲಿ ಇದ್ದಿದ್ದೇನಪ್ಪ ಅಂದರೆ, ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದಲ್ಲ ಅಂತಂದು ಮಾಡಿದೆ. ಒಟ್ಟು ಅದು ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡಿದ್ದೀನಿ. ನನ್ನ ಕಡೆಯಿಂದ ಮಿಸ್ಟೇಕ್ ಆದದಕ್ಕೆ ಇವಾಗ ನನ್ನ ಅಕೌಂಟು ಅನ್ಫ್ಯೂಸ್ ಆಗಿದೆ. ನೀವು ನಂಬಲ್ಲ, ಬೇಕಾದ್ರೆ ಅದನ್ನ ಹೋಗಿ ಶರಣ್ ಕ್ಯಾಬ್ ಅಂತ ಹೊಡೀರಿ, ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಅದರಲ್ಲಿ ಬೇಕಾದ್ರೆ ಇದರಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ, ನಂದು ಯೂಟ್ಯೂಬು ನೇಮು, ಯೂಟ್ಯೂಬ್ ಚಾನಲ್ ನೇಮ್ನ ಟ್ಯಾಗ್ ಮಾಡಿರ್ತೀನಿ. ಅದ್ರಲ್ಲಿ ನೋಡಿ ಬೇಕಾರೆ. ಇವಾಗ ನನಗೇನು ಅನ್ನಿಸ್ತಾ, ಸುಮ್ಮನೆ ಇಷ್ಟು ದಿನಲಿದ್ದು ಮಾಡಿದೆ ಏನು ಆಗಲ್ಲ. ನನಗೂ 3-4 ಜನ ಗೈಡ್ಲೈನ್ಸ್ ಮಾಡಿದರು. ಸ್ವಲ್ಪ ಕಷ್ಟ ಬೀಳ್ಬೇಕು, ಹಂಗೆ ಅಪ್ಲೋಡ್ ಮಾಡ್ತಾಯಿರಿ, ಬರುತ್ತೆ ಯೂಸು ಅಂತ ಹೇಳಿದರು. ನಾನೊಂದು 2-3 ಕೇಳಿದ್ದೀನಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಈಗ ಯಾರು ಹೊಸಬ್ರು ಮಾಡ್ತಾಯಿದ್ರಿ ನೋಡು, ಅವು ಸ್ವಲ್ಪ ಕೇರ್ ತೊಗೊಳ್ಳಿ. ಪಾಪ ಕಷ್ಟಪಟ್ಟು ಮಾಡಿರ್ತೀರ, ಜಾಸ್ತಿ ಯೂಸ್ ಬಂದಿಲ್ಲ ಅಂತ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಆಮೇಲೆ ಕಾಪಿ ರೈಟಿಂಗ್ ಮಾಡಬೇಡಿ. ಆಮೇಲೆ ಬೇರೆಯವ್ರದ್ದು ವಿಡಿಯೋ ತಗೊಂಬಂದು ಯಾವುದ್ರೂ ಅಲ್ಲಿ ಫೇಸ್ಬುಕ್ ಯಾವುದ್ರಲ್ಲಿ ಇದು ತಂದು ಹಾಕ್ಬೇಡಿ. ನಾನು ಹಂಗೆಲ್ಲ ಹಾಕ್ಬಿಟ್ಟು ಅಧ್ವಾನ ಆಗಿರೋದು ನಂದು ಅಕೌಂಟು. ಹಾಗಾಗಿ ನಾನು ಮಾಡಬಾರ್ದು ಅಂತ ಇದ್ದಿದ್ರ ಬಗ್ಗೆ ಎಷ್ಟು ದಿನ ಸುಮ್ಮನೆ ಇರೋದು, ಒಂದಿಲ್ಲ ಒಂದಿನ ಹೇಳಲೇಬೇಕಲ್ಲ, ಗೊತ್ತಿರೋದು. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಮಾಡ್ತಾಯಿರೋದು. ಟೈಮ್ ಸಿಕ್ಕಾಗ ಏನೋ 1-2 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಅದರಿಂದ ಇವತ್ತು ನಂದು ಅನ್ಫ್ಯೂಸ್ ಆಗಿದೆ ಅಕೌಂಟು. ಇವಾಗ ಓಪನ್ ಆಗ್ತಾಯಿದೆ. ಓಪನ್ ಆಗ್ತಂದರೆ ಕೆಲವೊಂದು ಒಳ್ಳೆ ಯೂಸ್ ಬರ್ತಾಯಿದೆ. ಫಸ್ಟೆಲ್ಲ 20, 10, 5, 6, 7 ಆ ಥರ ಎಲ್ಲ ಬರ್ತಾಯಿತ್ತು. ಬೇಜಾರಾಗಿಬಿಟ್ಟಿದೆ. ಅದನ್ನ ಏನು ಮಾಡೋಕ್ಕಾಗಲ್ಲ. ಅದು ರೂಲ್ಸ್ ಏನಿದೆ ಅದನ್ನು ಫಾಲೋಅಪ್ ಮಾಡಲೇಬೇಕು. ಅದಕ್ಕೆ ಈಗ ಯಾರ್ಯಾರು, ಈಗ ನನಗಂತೂ ಅಷ್ಟು ಎಜುಕೇಟೆಡ್ ಅಲ್ಲ, ನಾನು ಓದಿ ಬರ್ದವನಲ್ಲ, ನಾರ್ಮಲ್ ಮನುಷ್ಯ. ಅಷ್ಟಕ್ಕಷ್ಟೇ ನನಗೆ ಇಂಗ್ಲೀಷ್ ಅದೆಲ್ಲ ಬರೋಲ್ಲ, ಇರೋದು ಹೇಳ್ತೀನಿ. ಅದರಲ್ಲೇನು ನಾಚಿಕೆ ಪಡೋಂಥದ್ದಿಲ್ಲ. ಒಂದು ಕಂಪ್ನಿಲಿ ಕೆಲಸ ಕ್ಯಾಬ್ ಡ್ರೈವರ್ ಆಗಿ ಅದನ್ನು ಮಾಡ್ತಾಯಿದ್ದೆ. ಇನ್ಮೇಲೆ ಸ್ವಲ್ಪ ಯಾರು ನೆಕ್ಸ್ಟ್ ಈಗ ಇದನ್ನು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ಸ್ವಲ್ಪ ಕೇರ್ ತೊಗೊಳ್ಳಿ. ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರ, ಅದಕ್ಕಂತನೇ ಟೈಮ್ ಕೊಟ್ಟಿರ್ತೀರ, ಅದೆಲ್ಲ ವ್ಯರ್ಥ ಆಗೋದು ಬೇಡ. ಈಗ ನಂದು ಹಂಗೆ ಆಗಿದೆ. ನಂದು $2 ಹತ್ತತ್ರ ಆಗಕ್ಕೆ ಬಂದಿದೆ. ಏನು ಮಾಡ್ತೀರ? ಬಟ್ ಅದು $2 ಆಗಕ್ಕೆ ಬಂದದ್ದು